ಎಲ್ಲರಿಗೂ ನಮಸ್ಕಾರ. ಅಲ್ಲಮ ಪ್ರಭುವಿನ ವಚನಗಳ ಚರ್ಚೆಯ ಮುಂದುವರಿಕೆ. ಈಗ ಇದು ವಿಡಿಯೋ 8. ಅಲ್ಲಮ ಪ್ರಭುವಿನ ವಚನಗಳಲ್ಲಿ ಬಯಲು ಎನ್ನುವಂಥದ್ದು. ನಾನು ಹಿಂದಿನ ವಿಡಿಯೋದಲ್ಲಿ ಕೊನೆಗೆ ಪ್ರಸ್ತಾಪಿಸಿದಂತೆ ಐಕ್ಯದ ಅರ್ಥಕ್ಕೆ ಹೆಚ್ಚು ಪುಷ್ಟಿ ಸಿಗತಕ್ಕಂಥದ್ದು ಮತ್ತು ಅದ್ವೈತದ ಅರ್ಥಕ್ಕೆ ಮತ್ತು ಶೂನ್ಯದ ಅರ್ಥಕ್ಕೆ ಹೆಚ್ಚು ಪುಷ್ಟಿ ಸಿಗ್ತಕ್ಕಂಥದ್ದು ಈ ಬಯಲು ಎನ್ನುವಂಥ ಪರಿಕಲ್ಪನೆಯ ಚರ್ಚೆ. ಶರಣರಲ್ಲಿ, ಅದರಲ್ಲೂ ಮುಖ್ಯವಾಗಿ ಅಲ್ಲಮನಲ್ಲಿ, ಬಯಲು ಒಂದು ಮಹತ್ವದ ಪರಿಕಲ್ಪನೆ. ಅದು ಅನಂತ ವಿಶ್ವವ್ಯಾಪಕತೆ ಮತ್ತು ಲಿಂಗ ಶಿವಸ್ವರೂಪವನ್ನು ಸೂಚಿಸುವ ಪರಿಕಲ್ಪನೆಯಾಗಿ ನಿರಾಕಾರ, ಶೂನ್ಯ, ಏನೂ ಇಲ್ಲದ ಸ್ಥಿತಿ ಎಂಬ ಅರ್ಥವನ್ನು ಸೂಚಿಸುತ್ತದೆ. ತದನಂತರ ಅದು ಮುಕ್ತಿ, ಐಕ್ಯ ಎಂಬ ಅರ್ಥವನ್ನು ಕೂಡ ಕೊಡುತ್ತದೆ. ಕರ್ಮ ನಾಸ್ತಿ ಎಂಬೆ, ಅನಾಸ್ತಿ ಎಂಬೆ, ಜ್ಞಾನದ ಕೊಬ್ಬಿನಲ್ಲಿ ಉಲಿವೆ, ಉಲಿದಂತೆ ನಡೆವೆ, ಸಂಗಡ ಸಹಿತ ಕರಸ್ಥಲಕ್ಕೆ ಬಂದು ನೀನು ಬಯಲಾಗೆಯಲ್ಲ ಎನ್ನನೂ ಬಯಲು ಮಾಡೆ ಗುಹೇಶ್ವರ. ಇದು 105ನೇ ವಚನ. ನೋಡಿ, ಕರ್ಮ ನಾಸ್ತಿ ಎಂಬೆ, ಅನಾಸ್ತಿ ಎಂಬೆ, ಜ್ಞಾನದ ಕೊಬ್ಬಿನಲ್ಲಿ ಉಲಿವೆ, ಉಲಿದಂತೆ ನಡೆವೆ, ಸಂಗಡ ಸಹಿತ ಕರಸ್ಥಲಕ್ಕೆ ಬಂದು ನೀನು ಬಯಲಾಗೆಯಲ್ಲ ಎನ್ನನೂ ಬಯಲು ಮಾಡೆ ಅಂತ. ನೀನು ಬಯಲಾಗ್ತಾ ಇಲ್ಲ, ನನ್ನನ್ನು ಬಯಲಾಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಆ ಶಿವನನ್ನ ಪ್ರಶ್ನೆ ಮಾಡ್ತಾನೆ ಅಲ್ಲಮ ಪ್ರಭು. ಇಲ್ಲಿ ಬಯಲು ಎಂದರೆ ಅನಾವರಣಗೊಂಡೆ, ತೋರ್ಪಡಿಸಿಕೊಂಡೆ ಅಂತ. ಬೆಟ್ಟಕ್ಕೆ ಚಳಿಯಾದೊಡೆ ಏನ ಹೊಂದಿಸುವರಯ್ಯ, ಬಯಲು ಬತ್ತಲೆ ಇದ್ದಡೆ ಏನ ನುಡಿಸುವರಯ್ಯ, ಭಕ್ತನು ಭವಿಯಾದಡೆ ಅದನ್ನೇನು ಉಪಮಿಸುವೆನಯ್ಯ ಗುಹೇಶ್ವರ ಅಂತೇಳಿ 109ನೇ ವಚನ. ನೋಡಿ, ಇಲ್ಲಿ ಬಯಲು ಅಂದ್ರೆ ಅವಕಾಶ, ಶಿವ, ಲಿಂಗ ಅನ್ನುವಂಥ ಅರ್ಥ ಇದೆ. ಬೆಟ್ಟಕ್ಕೆ ಚಳಿಯಾದೊಡೆ ಏನ ಹೊದಿಸುವರಯ್ಯ, ಬಯಲು ಬತ್ತಲೆ ಇದ್ದಡೆ ಏನ ನುಡಿಸುವರಯ್ಯ, ಭಕ್ತನು ಭವಿಯಾದಡೆ ಅದನ್ನೇನು ಉಪಮಿಸುವೆನಯ್ಯ ಗುಹೇಶ್ವರ ಅಂತ 109ನೇ ವಚನ. ಆಧಾರದಲ್ಲಿ ಬ್ರಹ್ಮ, ಸ್ವಾಧಿಷ್ಠಾನದಲ್ಲಿ ವಿಷ್ಣು, ಮಣಿಪೂರಕದಲ್ಲಿ ರುದ್ರ, ಅನಾಹತದಲ್ಲಿ ಈಶ್ವರ, ವಿಶುದ್ಧಿಯಲ್ಲಿ ಸದಾಶಿವ, ಆಗ್ನೇಯಲ್ಲಿ ಉಪಮಾತೀತ, ಸ್ವಾಯತವಾದ ಇವರುಗಳೆಲ್ಲ ಬಯಲಲ್ಲಿ ಹುಟ್ಟಿ ಬಯಲಲ್ಲಿ ಬೆಳೆದು ಬಯಲ ಲಿಂಗವನ್ನೇ ಧರಿಸಿಕೊಂಡು ಬಯಲನ್ನೇ ಆರಾಧಿಸಿ ಬಯಲಾಗಿ ಹೋಯಿತ್ತ ಕಂಡೆ ಗುಹೇಶ್ವರ ಅಂತೇಳಿ 201ನೇ ವಚನ. ಯೌಗಿಕ ತಾಂತ್ರಿಕ ಪರಂಪರೆಯ ಚಕ್ರಗಳನ್ನು ಉಲ್ಲೇಖಿಸುವ ಅಲ್ಲಮ ಒಂದೊಂದು ಸ್ಥಾನದಲ್ಲಿ ಅಳವಟ್ಟ ಸಾಕ್ಷಾತ್ಕಾರಗೊಂಡ ಅಧಿಷ್ಠಿತರಾದ ಬ್ರಹ್ಮ ವಿಷ್ಣುವಾದಿಗಳು ಬಯಲಲ್ಲಿ ಅಂದ್ರೆ ಅವಕಾಶ ಅಥವಾ ಆಕಾಶ, ಬಯಲಲ್ಲಿ ಹುಟ್ಟಿ ಬಯಲಲ್ಲಿ ಅಂದ್ರೆ ಆಕಾಶ ಅಥವಾ ಅವಕಾಶದಲ್ಲಿಯೇ ಬೆಳೆದು ಬಯಲನೇ ಆರಾಧಿಸಿ ಬಯಲಾಗಿ ಹೋದರು ಎಂದರೆ ಮುಕ್ತಿ ಪಡೆದರು, ಕಣ್ಮರೆಯಾದರು ಎಂದು ಹೇಳುವರು. ಇಲ್ಲಿ ಬಯಲು ಪರಿಕಲ್ಪನೆಯು ಸಾಮಾನ್ಯ ಅರ್ಥದಲ್ಲಿ ಮಿತಿ ಮೇರೆಗಳಿಲ್ಲದ, ಮೇಲೆ ಕೆಳಗೆ ಎಂಬುದಿಲ್ಲದ ವಿಶಾಲ ಆಕಾರ ರಹಿತ ಅವಕಾಶ ಎಂದು ಅರ್ಥವಾದರೆ, ಸೀಮಿತ ವಿಶೇಷಾರ್ಥದಲ್ಲಿ ಲಿಂಗ ಎಂದು ಅರ್ಥವಾಗುತ್ತದೆ. ಲಿಂಗದಲ್ಲಿಯೇ ಹುಟ್ಟಿ ಲಿಂಗದಲ್ಲಿಯೇ ಬೆಳೆದು ಲಿಂಗವನ್ನೇ ಆರಾಧಿಸಿ ಲಿಂಗದೊಳಗೆ ಅವರು ಬಯಲಾಗಿ ಹೋದರು ಎಂದರೆ ಲಿಂಗದಲ್ಲಿಯೇ ಲೀನವಾದರು ಅಂತ, ಅಗೋಚರವಾದರು, ಮಾಯವಾದರು ಎಂದು ಕೂಡ ನಾವು ಇಲ್ಲಿ ಅರ್ಥೈಸಲಿಕ್ಕೆ ಸಾಧ್ಯವಿದೆ. ಬಟ್ಟೆಗೊಂಡು ಹೋಗುತ್ತೊಂದ ಕೊಟ್ಟು ಹೋದರೆಮ್ಮವರು, ಬಟ್ಟೆಗೊಂಡು ಹೋಗುತ್ತೊಂದ ಕೊಟ್ಟು ಹೋದರೆಮ್ಮವರು, ಎಲ್ಲಿಯದು ಲಿಂಗ, ಎಲ್ಲಿಯದು ಜಂಗಮ, ಎಲ್ಲಿಯದು ಪಾದೋದಕ, ಎಲ್ಲಿಯದು ಪ್ರಸಾದವಯ್ಯ, ಅಲ್ಲದವರೊಡನಾಡಿ ಎಲ್ಲರೂ ಮುಂದುಗೆಟ್ಟರಯ್ಯ, ಆನು ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ ಅಂತ 394ನೇ ವಚನ ಹೇಳುತ್ತೆ. ಇಲ್ಲಿ ಬಯಲಾದೆ ಅಂದ್ರೆ ಮುಕ್ತನಾದೆ ಅಂತ ಅರ್ಥ. ಇನ್ನು 395ನೇ ವಚನ ಒಂದು ಹೀಗಿದೆ: ಪರಶಿವನ ಮದುವೆ ಮಾಡಲು ಯುಗ ಜುಗದವರೆಲ್ಲ ನಿಬ್ಬಳ ಹೋಗಿ ಹೋದವರು ಮರಳಲಿಲ್ಲ, ಮಧುವಣಿಗ ಸುದ್ದಿಯನ್ನರಿಯಲು ಸಾಧ್ಯವಿಲ್ಲ, ಹಂದರ ಒಳೆಯುವಂಥದ್ದಲ್ಲ, ಹಸೆ ಉಡುಗುವಂಥದ್ದಲ್ಲ, ಬಂದವರೆಲ್ಲ ಮಿಂದುಂಡು ಹೋದರು, ಇಂಥ ಕೌತುಕದ ಮೂಲವೆಲ್ಲಿ ಎಂದರಿಯಲು ಜಗವೆಲ್ಲ ಬರಡಾಯಿತು. ಹೀಗೆ ಹೇಳಿದ ಅಲ್ಲಮ ಪ್ರಭು ಇದರಂತುವನರಿದಡೆ ಗುಹೇಶ್ವರನೊಳಕೊಂಡ ಮಹಾಂತ ಬಯಲು ಎನ್ನುತ್ತಾರೆ. ಯಾರಿಗೂ ಕಾಣದ, ಯಾರಿಗೂ ಸಿಗದ ಪರಶಿವನ ಮದುವೆ ಎಂಬುದೇ ಅನೂಹ್ಯವಾದುದು. ಇದನ್ನು ಪ್ರಸ್ತಾಪಿಸಿ ಕೊನೆಗೆ ಬಂದ ಆ ಸಾಲು
ಇದರಂತು ಅಂದರೆ ಇದರ ಕೊನೆ ಮೊದಲು ಆದಿ ಅಂತ್ಯ ಏನಂದರಿದರೆ ಅದು ಗುಹೇಶ್ವರನೊಳಗೊಂಡ ಮಹಾಂತ ಬಯಲು, ಅರ್ಥಾತ್ ಕೊನೆ ಮೊದಲು, ಮೇಲೆ ಕೆಳಗೆ, ಆದಿ ಅಂತ್ಯ, ರೂಪ ನಿರೂಪ ಇಲ್ಲದ ಕೇವಲ ಬಯಲು. ಅದು ಪರಶಿವನ ಶೂನ್ಯ ಬಯಲು ರೂಪವಷ್ಟೇ. ಇದೇ ರೀತಿ ಅಲ್ಲಮಪ್ರಭುವಿನ 590ನೇ ವಚನದಲ್ಲಿಯೂ ಕೂಡ ಗುಹೇಶ್ವರನೆಂಬುದು ಬಯಲ ವಿಕಾರ ಎಂದು ಶಿವನ ಸ್ವರೂಪದ ಗುಣ ವಿಶೇಷಣವಾಗಿ ಗುಣವಾಚಕವಾಗಿ ಬಂದಿದೆ. ವಿಕಾರಕ್ಕೆ ಬಯಲು ಶಬ್ದವು ವಿಶೇಷಣವಾಗಿ ಬರದೆ ಇಂಗ್ಲಿಶಿನ ಮಾಡಿಫೈಯರ್ ಆಗಿ ಬಂದಿದೆ. ಎಂಥ ವಿಕಾರ ಎಂದರೆ ಬಯಲ ವಿಕಾರ. ಯಾವುದು ಬಯಲ ವಿಕಾರ ಎಂದರೆ ಗುಹೇಶ್ವರ ಸ್ವರೂಪವೇ ಬಯಲ ವಿಕಾರ. ಇದನ್ನು ಕನ್ನಡ ವ್ಯಾಕರಣದಿಂದಲೂ ನಾವು ಪರಿಶೀಲಿಸಬಹುದು. ಬಯಲ ವಿಕಾರ ಅಂದ್ರೆ ಶಿವನ ಆಕಾರ, ಸ್ವರೂಪ ಅಥವಾ ರೂಪ, ಆಕಾರರಹಿತವಾದ ಒಂದು ರೂಪ ಅಂತ ಅರ್ಥ. ಇನ್ನು 620ನೇ ವಚನದಲ್ಲಿ ಈ ಷಡುಸ್ಥಳದವರೆಲ್ಲ ಬಯಲನಳವಡಿಸಿಕೊಂಡು ಬಯಲಾಗಿ ಹೋದರಂತ. ನೋಡಿ, ಈ ಷಡುಸ್ಥಳದವರೆಲ್ಲ ಬಯಲನಳವಡಿಸಿಕೊಂಡು ಬಯಲಾಗಿ ಹೋದರು ಎಂಬ ವಾಕ್ಯವಿದೆ. ಇದರಲ್ಲಿಯೂ ಕೂಡ ಷಡುಸ್ಥಳದವರೆಲ್ಲ ಬಯಲನಳವಡಿಸಿಕೊಂಡು ಅಂದ್ರೆ ಲಿಂಗವನ್ನ ಅಳವಡಿಸಿಕೊಂಡು ಲಿಂಗೈಕ್ಯರಾದರು ಅಥವಾ ತಾವೇ ಲಿಂಗವಾದರು, ಮುಕ್ತಿ ಹೊಂದಿದರು ಎಂದು ನಾವಿಲ್ಲಿ ಅರ್ಥೈಸಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಬಯಲು ಅಂದ್ರೆ ಲಿಂಗ, ಬಯಲಾಗಿ ಹೋದರು ಅಂದ್ರೆ ಲಿಂಗದಲ್ಲಿ ಲೀನವಾದರು, ಲಿಂಗೈಕ್ಯರಾದರು ಅಂತ ಅರ್ಥ. ಅರಿದೆನೆಂಬುದು ತಾ ಬಯಲು, ಅರಿಯನೆಂಬುದು ತಾ ಬಯಲು, ಅರುಹಿನ ಕುರುಹಿನ ಮರಹಿನೊಳಗೆ ಗುಹೇಶ್ವರನೆಂಬುದು ತಾ ಬಯಲು ಅಂತ 623ನೇ ವಚನ ಹೇಳುತ್ತೆ. ಈ ವಚನದಲ್ಲಿ 3 ಕಡೆ ಬಯಲು ಪರಿಕಲ್ಪನೆ ಪ್ರಯೋಗವಾಗಿದೆ. ಅರಿದೆನೆಂಬುದು ಜ್ಞಾನ, ಅರಿಯನೆಂಬುದು ಅಜ್ಞಾನ, ಇನ್ನು ಅರಿವು ಕ್ರಿಯೆಗೆ ಜ್ಞಾನಕ್ಕೆ ವಸ್ತುವಾಗಲಾರದ ಪರವಸ್ತು ಪರಶಿವ, ಈ 3 ಬಯಲುಗಳೇ ಎಂಬುದಿಲ್ಲಿಯ ಅರ್ಥ. ಪರಶಿವ ಶೂನ್ಯ ಬಯಲು, ಆದಿ ಅಂತ್ಯಗಳಿಲ್ಲ, ರೂಪ ನಿರೂಪಗಳಿಲ್ಲದ, ಸರ್ವ ವ್ಯಾಪಕನಾಗಿಯೂ ಗೋಚರವಾಗದ ಬಯಲು ಆ ಪರಶಿವ. ಈ ಬಯಲನ್ನ ಅರಿದೆ ಎಂದರೆ ಅದು ಬಯಲೇ, ಅರ್ಥಾತ್ ಶೂನ್ಯವೇ. ಕಾರಣ ಅರಿತದ್ದನ್ನ ಏನೆಂದು ವ್ಯಾಖ್ಯಾನಿಸಲು ವಿವರಿಸಲಿಕ್ಕೆ, ಗುಣಲಕ್ಷಣಗಳನ್ನ ಮಾತಿನಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಬ್ರಹ್ಮವನ್ನ ಶಬ್ದ ಮಾತುಗಳಲ್ಲಿ ವರ್ಣಿಸಲಾಗದು ಎನ್ನುವಂತ ಉಪನಿಷತ್ ವಾಕ್ಯವನ್ನು ಇಲ್ಲಿ ಸ್ಮರಿಸಬಹುದು. ಹಾಗೆಯೇ ನನಗೆ ಗೊತ್ತಿಲ್ಲ ಎಂತಲೂ ಹೇಳಲಾಗದು. ಹಾಗಾಗಿ ಬಯಲು ಶೂನ್ಯ ಸಂಬಂಧವಾದ ಅರಿವು ಮರೆವುಗಳೆಲ್ಲವೂ ಬಯಲು. ಅರಿವು ಮರೆವು ಜ್ಞಾನ ಅಜ್ಞಾನಗಳೆರಡಕ್ಕೂ ವಸ್ತುವಾದ ಪರಶಿವನು ಅರುಹಿನ ಕುರುಹಿನ ಮರಹಿನೊಳಗೆ ಅಡಗಿರುವ ಬಯಲು. ಅಲ್ಲಮಪ್ರಭುವಿನ 661ನೇ ವಚನದಲ್ಲಿ ಗುಹೇಶ್ವರನೆಂಬುದು ಹೆಸರಿಲ್ಲದ ಬಯಲು ಅನ್ನುತ್ತದೆ. 791ನೇ ವಚನದಲ್ಲಿ ಸಂಗನ ಬಸವಣ್ಣನ ಚಿದ್ ಬೆಳಕಿನ ಬಯಲೊಳಗೆ ಬಯಲಪ್ಪದು ತಪ್ಪದು ಎಂದಾಗಲೂ ಕೂಡ ಶಿವನಲ್ಲಿ ಲಿಂಗದಲ್ಲಿ ಲಿಂಗೈಕ್ಯವಾಗುವ ಅರ್ಥವೇ ಇದೆ. ಇನ್ನೊಂದು ವಿಶಿಷ್ಟ ವಚನ ಹೀಗಿದೆ: ಏನೂ ಏನೂ ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು. ಏನೂ ಏನೂ ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು. ಆ ಬಣ್ಣವು ಬಯಲ ಶೃಂಗರಿಸಲು ಬಯಲು ಸ್ವರೂಪಗೊಂಡಿತ್ತು. ಅಂತಪ್ಪ ಸ್ವರೂಪಿನ ಬೆಡಗು ತಾನೇ ನಮ್ಮ ಗುಹೇಶ್ವರ ಲಿಂಗದ ಪ್ರಥಮ ಭಿತ್ತಿ ಅಂತ 996ನೇ ವಚನ. ಪರಮಾತ್ಮನೇ ಏನೂ ಇಲ್ಲದ ಬಯಲು, ಆ ಬಯಲೊಳಗೆ ತಲೆದೋರಿದ ಬಗೆಯ ಬಣ್ಣವೇ ಈ ವಿಶ್ವ. ಆ ಬಹುಬಣ್ಣದ ಬಹು ಬಗೆಯ ವಿಶ್ವವು ಈ ಬಯಲನ್ನು ಅರ್ಥಾತ್ ಪರಶಿವನನ್ನ ಶೃಂಗರಿಸಲು ಬಯಲಾಗಿದ್ದ ನಿರಾಕಾರಿಯಾಗಿದ್ದ ಪರಶಿವನಿಗೆ ಸ್ವರೂಪ ಅರ್ಥಾತ್ ಸಾಕಾರವು ಲಭ್ಯವಾಯಿತು. ಬೆಡಗಿಲ್ಲದವನಿಗೆ ಬೆಡಗು ಪ್ರಾಪ್ತವಾಯಿತು. ಅಲ್ಲಮಪ್ರಭುಗಳು ಈ ಸಾಲುಗಳಲ್ಲಿ ಪರಶಿವ ತನ್ನ ಸ್ವಯಂ ಲೀಲೆಯಿಂದ ವಿಶ್ವವಾದ ಕ್ರಿಯೆಯನ್ನು ಸೂಚಿಸುತ್ತಿದ್ದಾರೆ. ಅಂತಪ್ಪ ಸ್ವರೂಪಿನ ಬೆಡಗು ತಾನೇ ನಮ್ಮ ಗುಹೇಶ್ವರ ಲಿಂಗದ ಪ್ರಥಮ ಭಿತ್ತಿ ಎಂಬ ಸಾಲು ಈ ವಿಶ್ವವನ್ನೇ ಸೂಚಿಸುತ್ತದೆ. ಅದು ಹಿರಣ್ಯ ಗರ್ಭವೂ ಆದೀತು. ಇನ್ನು ಅಲ್ಲಮಪ್ರಭುವಿನ 1326ನೇ ವಚನದಲ್ಲಿ ತನ್ನೊಡಲೊಳಗೆ ಒಡೆದು ಮೂಡಿತ್ತು ತನ್ನಂತೆ ಬಯಲು ಎಂದಾಗಲೂ ಕೂಡ ಇದೇ ಅರ್ಥವೇ ಇದೆ. ಅಂದ್ರೆ ಶಿವನು ಜಗತ್ತಾದ ಅಂತ ಅರ್ಥ. ಆ ಪರಶಿವನ ಸ್ವರೂಪವೇ ಬಯಲು ಎಂಬುದನ್ನ ಅಲ್ಲಮಪ್ರಭುವಿನ 1357ನೇ ವಚನವೂ ಕೂಡ ಹೇಳುತ್ತದೆ. ಬಟ್ಟ ಬಯಲ ಮಹಾಮನೆಯೊಳಗೊಂದು ಹುಟ್ಟದ ಹೊಂದದ ಶಿಶುವ ಕಂಡೆ.
ಮುಟ್ಟಿ ಪೂಜಿಸ ಹೋದಡೆ ನೆಟ್ಟನೆ ಆ ಶಿಶು ತನ್ನುವ ನುಂಗಿತ್ತು. ಮುಟ್ಟಲಿಲ್ಲ ನೋಡಲಿಲ್ಲ ಪೂಜೆಗೆ ಕಟ್ಟಳೆ ಮುನ್ನಿಲ್ಲ. ಗುಹೇಶ್ವರ ಬಯಲು ನೋಡಿ, ಬಟ್ಟ ಬಯಲ ಮಹಾಮನೆ ಎಂದರೆ ಈ ವಿಶ್ವ ಸೃಷ್ಟಿಯ ಪೂರ್ವದ ಶೂನ್ಯ ಬಯಲ ಸ್ಥಿತಿ. ಅದರೊಳಗಿದ್ದ ಹುಟ್ಟದ ಹೊಂದದ ಶಿಶು ಎಂದರೆ ಆ ಪರಾಶಿವ. ಅದನ್ನ ಪೂಜಿಸ ಹೋದಾಕ್ಷಣ ಅದು ಕೈಗೆ ಸಿಗಲಿಲ್ಲ, ತನ್ನನ್ನೇ ತಾನು ನುಂಗಿಕೊಂಡು ಅದೃಶ್ಯವಾಯಿತು. ಇಂಥ ಶಿವನನ್ನ ಮುಟ್ಟಲಿಲ್ಲ, ನೋಡಲಿಲ್ಲ, ಪೂಜೆಗಿನ್ನಾವ ಕಟ್ಟಳೆ. ಆ ಗುಹೇಶ್ವರ ಬಯಲು ಅಂತ. ಬಯಲು ಪದಕ್ಕೆ ಪರ್ಯಾಯ ಪದ ನಿರ್ವಯಲು, ನಿರಾಳ ಎಂಬುದು ಸ್ವಲ್ಪ ಹೆಚ್ಚು ಕಡಿಮೆ ಇದೇ ಅರ್ಥವನ್ನೇ ನೀಡುತ್ತದೆ. 1362ನೇ ವಚನದ ಮೊದಲ ಸಾಲು ಬಯಲ ಪೀಠದಲ್ಲಿ ನಿರ್ವಯಲ ಕಂಡಿಹೆನೆಂದಡೆ ಎಂದಾಗಲೂ ಕೂಡ ಇದೇ ಪರಶಿವನನ್ನೇ ಆ ಪದಗಳು ಸೂಚಿಸುತ್ತವೆ. ಅತ್ಯತಿಷ್ಠ ದಶಾಂಗುಲ ಎಂಬ ಶ್ರುತಿಯ ನೋಡಲು ವಾಚಾತೀತಂ ಮನೋತೀತಂ ಭಾವಾತೀತಂ ಪರಂ ಶಿವಂ ಎಂಬ ಸಾಲುಗಳಿಂದ ಅಲ್ಲಮ ವ್ಯಾಖ್ಯಾನಿಸಲೆತ್ನಿಸಿರುವುದು ಇದೇ ಪರಶಿವನ ಬಯಲ ಶೂನ್ಯ ಸ್ವರೂಪವನ್ನೇ. ಈ ಬಯಲೇ ಸಾಕರ ರೂಪ ತೋರಲು, ಈ ಬಯಲೇ ಸಾಕರ ರೂಪ ತೋರಲು ವಿಶ್ವವಾಗಿದ್ದನ್ನೇ ಅಲ್ಲಮ ಪ್ರಭುವಿನ 1363ನೇ ವಚನದ ಬಯಲ ಮೂರ್ತಿಗೊಳಿಸಿದನೊಬ್ಬ ಶರಣ ಎಂಬ ಸಾಲು ಹೇಳುತ್ತದೆ. ನೋಡು, ಬಯಲ ಮೂರ್ತಿಗೊಳಿಸಿದನೊಬ್ಬ ಶರಣ ಅಂತ. ಇನ್ನು 1428ನೇ ವಚನವು ಬಯಲು ಪರಿಕಲ್ಪನೆಗೆ ಮನೋವೈಜ್ಞಾನಿಕ ಅರ್ಥ ಅಂದರೆ ಮಾನಸಿಕ ಸ್ಥಿತಿ ನೆಲೆಯನ್ನ ಸೂಚಿಸುವಂತೆ ಬಳಕೆಯಾಗಿದೆ. ಮನ ಬೆರಸಿದವರೆಂತಿಪ್ಪರಂತಿಪ್ಪರು, ಮನ ಬೆರಸಿದವರೆಂತಿಪ್ಪರಂತಿಪ್ಪರು, ಅವರ ಪರಿಯ ನರಿಯಬಾರದು ಕೇಳ, ಇದಿರಿಚ್ಛೆಯ ನರಿಯದಿಪ್ಪರು, ಒಳಗೆ ಬಟ್ಟ ಬಯಲಲಿಪ್ಪರು. ಪರಸ್ಪರ ಒಬ್ಬರನ್ನೊಬ್ಬರು ಮಾನಸಿಕವಾಗಿ ಆತ್ಮಿಕವಾಗಿ ಬೆರೆತವರ ಸಂಬಂಧ ಸ್ವರೂಪ ಹೇಗಿರುತ್ತದೆಂದು ಅವರ ಪರಿಯ ನರಿಯಬಾರದು ಎನ್ನುತ್ತಾರೆ ಅಲ್ಲಮ ಪ್ರಭು. ಕಾರಣ ಅವರು ಒಬ್ಬರು ಮತ್ತೊಬ್ಬರ ಇಚ್ಛೆಯನ್ನು ಅರಿಯದೆ ಪರಸ್ಪರ ಬೆರೆತಿರುತ್ತಾರೆ. ಅವರು ಅಭಿನ್ನವಾಗಿ ಒಂದೇ ಆಗಿರುತ್ತಾರೆ. ಅವರೀರ್ವರ ಮಧ್ಯೆ ಯಾವ ಗೋಡೆ ಭಿನ್ನ ಭಾವ ಇರುವುದಿಲ್ಲ. ಅವರ ಅಂತರಂಗ ನೋಡಿದರೆ ಅವರು ಬಟ್ಟ ಬಯಲಲಿಪ್ಪರು. ಇಲ್ಲಿಯೂ ಕೂಡ ತಮ್ಮ ನಡುವಿನ ಭೇದ ಮರೆತು ಬಯಲ ಸ್ವರೂಪಿ ಪರಶಿವನಲ್ಲಿ ಲೀನವಾಗಿಹರು ಎಂದು ಅರ್ಥೈಸಲಿಕ್ಕೆ ಸಾಧ್ಯವಿದೆ. 1432ನೇ ವಚನವು ಬಯಲು ಪರಿಕಲ್ಪನೆಯ ಇನ್ನೊಂದು ಆಯಾಮವನ್ನ ನೀಡುತ್ತದೆ. ಭಕ್ತನು ತನು ಮನ ಧನ ಇವನ್ನು ಮರೆದು ಮಾಡಿದರೆ ಅನುಕ್ರಮವಾಗಿ ಲಿಂಗ ಜಂಗಮ ಪ್ರಸಾದ ರೂಪಗಳಾಗುತ್ತವೆ. ಹೀಗಾಗುವುದೇ ಬಯಲು ಆದ ಹಾಗೆ. ಅಂದರೆ ಅವುಗಳಿಗೆ ಶಿವಸ್ವರೂಪ ಪ್ರಾಪ್ತವಾಯಿತೆಂದೇ ಅರ್ಥ. ಆದರೆ ಅವುಗಳನ್ನು ಮರೆಯದೆ ಇದಕ್ಕೆ ವಿರುದ್ಧ ಅರಿದು ಮಾಡಿದರೆ ಬಯಲು ರೂಪವಾಯಿತು. ಈ ಪದವನ್ನ ಬಯಲಿನ ರೂಪ ತಾಳಿತು ಎಂದು ಅರ್ಥೈಸುವ ಸಾಧ್ಯತೆ ಇದೆ. ಆದರೆ ಇದು ಅಸಮಂಜಸ. ಬಯಲು ಅಂದ್ರೆ ಕರ್ತೃಪದ, ಆ ಬಯಲೇ ರೂಪವಾಯಿತು ಅಂದ್ರೆ ರೂಪವಾದದ್ದೆಲ್ಲವೂ ದುಷ್ಟವಾದದ್ದೆಲ್ಲವೂ ಶ್ರೇಷ್ಠವಲ್ಲ. ಈ ವಚನದ ಮುಂದಿನ ಸಾಲಿನಲ್ಲಿ ಸುಸ್ಪಷ್ಟವಾಗುವಂತೆ ಮನವ ನರಿಯನಾಗಿ ಲಿಂಗವನರಿತ, ಅಂದರೆ ತನ್ನ ಮನವನ್ನು ಮರೆತ ಕಾರಣಕ್ಕೆ ಲಿಂಗದರಿವು ಅವನಿಗಾಯಿತು. ಇದೇ ಅರ್ಥ ಈ ಮುಂದಿನ ಸಾಲುಗಳಿಗಿದೆ. ಧನವ ನರಿಯನಾಗಿ ಜಂಗಮವ ನರಿತ, ತನುವ ನರಿಯನಾಗಿ ಪ್ರಸಾದವ ನರಿತ, ಈ ತ್ರಿವಿಧ ಸುಖವ ಮರೆದನಾಗಿ ಬಯಲೆಂದರಿತ. ಆಗ ಅವನ ಮನವ ಲಿಂಗ ಒಳಕೊಂಡಿತ್ತು. ಅಂದರೆ ಲಿಂಗದಲ್ಲಿ ಲೀನವಾದ, ಲಿಂಗೈಕ್ಯನಾದ ಅಂತ ಅರ್ಥ. ಅವನಲ್ಲಿ ಬಯಲ ಭಾವನೆ ನೆಲೆಯೂರಿದಾಗ ನೈರಾಶ್ಯ ಭಾವನೆ ಎಂದಲ್ಲ, ತನು ಮನ ಧನ ಇವುಗಳ ಮೇಲಿನ ಮಮಕಾರವ ಮರೆದು ಇದೆಲ್ಲವೂ ನನ್ನದಲ್ಲ, ಇದೆಲ್ಲವೂ ಆ ಶಿವನದು ಎಂದು ಸ್ವಾರ್ಥವಳಿದು ತಲೆದೋರಿದ ಪಾರಮಾರ್ಥಿಕ ಭಾವನೆಯೇ ಬಯಲು ಎಂಬ ಅರಿವು. ಇದು ಉಂಟಾದಾಗ ಅವನು ಸ್ವಯಂ ಬಯಲಲ್ಲಿ ಬಯಲಾಗಿ ಹೋಗುವನು. ಆಗ ಮಾತ್ರವಷ್ಟೇ ಲಿಂಗ ಅವನ ಮನವನ್ನು ಒಳಕೊಳ್ಳುವುದು. 1440ನೇ ವಚನದ ಮಾಡಿ ಮಾಟವ ಮರೆದು ಕೂಡಿ ಕೂಟವ ಮರೆದು ಬಯಲ ಸಮರಸದೊಳಗೆ ಬಯಲಾಗಿ ಇಪ್ಪವರಾರು ಹೇಳ ಬಸವಣ್ಣನಲ್ಲದೆ ಅನ್ನುವಂತ ಮಾತು ಬರುತ್ತೆ. ನೋಡಿಲಿ, ಮಾಡಿ ಮಾಟವ ಮರೆದು ಕೂಡಿ ಕೂಟವ ಮರೆದು ಬಯಲ ಸಮರಸದೊಳಗೆ ಬಯಲಾಗಿಪ್ಪವರಾರು ಹೇಳ ಬಸವಣ್ಣನಲ್ಲದೆ ಎಂಬ ಈ ಪ್ರಶ್ನೆಯಲ್ಲಿಯೂ ಕೂಡ ಅದೇ ಅರ್ಥ ಅಡಗಿದೆ. ಇಲ್ಲಿಯೂ ಬಯಲಲ್ಲಿ ಬಯಲಾಗಲು ಅರಿವು ಅಲ್ಲ, ಮರೆವು ಸಾಧನ. ಮಾಟ ಕೂಟಗಳೆರಡನ್ನು ಮರೆತಾಗಲಷ್ಟೇ ಬಯಲ ಸಮರಸದೊಳಗೆ ಬಯಲಾಗಿರಲು ಸಾಧ್ಯ.
ಈ ತರದ ಮಾತುಗಳು ಮನೋವೈಜ್ಞಾನಿಕ ವಿಷಯಗಳೇ ಆಗಿವೆ. ಮನುಷ್ಯನ ಮಾನಸಿಕ ಸ್ಥಿತಿಯಲ್ಲಿ ಯಾವ ಸ್ಥಿತ್ಯಂತರಗಳನ್ನ ಅರಿವು ಮತ್ತು ಮರೆವು ಮಾಡುತ್ತವೆ ಎಂಬುದು ಅಧ್ಯಯನ ಯೋಗ್ಯ ವಿಷಯವಾಗಿದೆ. ಭಕ್ತನಂತೆಯೇ ಕವಿಗೂ ಅರಿವಿಗಿಂತ ಮರವೇ ಮುಖ್ಯ ಎಂಬುದನ್ನ ಕುವೆಂಪು ಅವರ ಪಕ್ಷಿಕಾಶಿ ಓದಿದವರಿಗೆ ಅರ್ಥವಾಗುತ್ತದೆ. ಪ್ರಕೃತಿಯ ಸೊಬಗಿನಲ್ಲಿ ಶಿವದರ್ಶನವಾಗಬೇಕಾದರೆ ಅರಿವಾಸೆಯ ಬಿಡು ಇರುವುದ ಕಲಿ ಎಂಬುದನ್ನು ನಾವು ಪಾಲಿಸಬೇಕಾಗುತ್ತದೆ. ಅಂದರೆ ನಮ್ಮನ್ನು ನಾವು ಸಂಪೂರ್ಣ ಮರೆತು ಪ್ರಕೃತಿಯ ರಮಣೀಯತೆಗೆ ಸರ್ವೇಂದ್ರಿಯ ಸಹಿತ ಒಪ್ಪಿಸಿಕೊಂಡಾಗಲಷ್ಟೇ ಪ್ರಕೃತಿಗೂ ನಮಗೂ ತಾದಾತ್ಮ ಉಂಟಾಗಿ ಪ್ರಕೃತಿಯ ಸೊಬಗಿನ ವರ್ಣನಾತೀತ ಅನುಭವ ಉಂಟಾಗುತ್ತದೆ. ಇದೊಂದು ರೀತಿಯ ಆಧ್ಯಾತ್ಮಿಕ ಅನುಭವದಂತೆ ಆ ಪ್ರಕೃತಿ ಸೊಬಗಿನಲ್ಲಿ ಶಿವದರ್ಶನ ಕವಿಗಾಗುತ್ತದೆ. ಶಿವ ಕಾಣದ ಕವಿ ಕುರುಡನು, ಶಿವ ಕಾವ್ಯದ ಕಣ್ಣೋ ಎಂಬ ಕುವೆಂಪು ಅವರ ಮಾತನ್ನ ಅರ್ಥ ಮಾಡಿಕೊಳ್ಳಬೇಕು. ಅಂತೆಯೇ ಭಕ್ತನ ಸ್ಥಿತಿಯೂ ಸಹ ನಾನು ನನ್ನದು ಎಂಬ ಅರಿವು ಅವನ ಭಕ್ತಿ ಸಾಧನೆಗೆ ವೈರಿ. ನಾನು ನನ್ನದು ಎಂಬಿತ್ಯಾದಿಗಳನ್ನೆಲ್ಲ ಮರೆಯಬೇಕು. 1443ನೇ ವಚನವು ಮಾಡುವ ಮಾಟದಿಂದವೇ ಬೇರೊಂದ ಅರಿಯಬೇಕು, ಅರಿವಿಂಗೆ ನೆಮ್ಮುಗೆ ಒಡಗೂಡಬೇಕು. ಅರಿವಿಂಗೆ ನೆಮ್ಮುಗೆ ಒಡಗೂಡಿದ ಬಳಿಕ ಬಯಲ ಭ್ರಮೆಯ ಕಳೆದು ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿಜ ಪದವ ನೇಯ್ದುವುದು ಮಾರಯ್ಯ ಎಂದು ಬಯಲ ಕುರಿತು ಇನ್ನೊಂದು ಭಿನ್ನ ನೋಟವನ್ನ ನೀಡಿದಂತೆ ಕಾಣುತ್ತದೆ ಈ ಮಾರಯ್ಯನಿಗೆ ಹೇಳಿರ್ತಕ್ಕಂಥ ವಚನ. ಇಲ್ಲಿ ಮಾಡುವ ಕ್ರಿಯೆ ಮತ್ತು ಅರಿವು ನಿರಾಕರಣೆಗೊಳ್ಳುವುದಿಲ್ಲ. ಮಾಡುವ ಕ್ರಿಯೆಯಿಂದಲೇ ಅಂದರೆ ಮಾಡುವ ಕ್ರಿಯೆಯಿಂದಲೇ ಇನ್ನೊಂದನ್ನ ಅರಿಯಲಿಲ್ಲದುದನ್ನ ಅರಿಯಬೇಕು. ಅಂದರೆ ಅರಿವಿಗೆ ನಂಬಿಕೆ, ವಿಶ್ವಾಸ ಅಂದ್ರೆ ನೆಮ್ಮುಗೆ ಕೂಡಿಕೊಳ್ಳಬೇಕು. ಆ ನಂತರ ಬಯಲ ಭ್ರಮೆಯ ಕಳೆದು ಗುಹೇಶ್ವರ ಲಿಂಗದಲ್ಲಿ ನಿಜ ಪದವ ಹೊಂದಬೇಕೆಂದು ಇಲ್ಲಿಯ ಅರ್ಥ. ಈಗ ಬಯಲು ಎಂದರೆ ಪರಶಿವ, ಮುಕ್ತಿ, ಶೂನ್ಯ ಯಾವುದೂ ಅಲ್ಲ. ಇದು ಸಂಸಾರ, ಪ್ರಾಪಂಚಿಕ ಜೀವನ ಸೂಚಕವಾದಂತಿದೆ. ಇದು ಬಯಲೆ. ಏಕೆಂದರೆ ಇದಕ್ಕೂ ಇತಿಮಿತಿಗಳಿಲ್ಲ, ಆದಿ ಅಂತ್ಯಗಳಿಲ್ಲ, ಕೊನೆ ಮೊದಲಿಲ್ಲದ ಈ ಪ್ರಾಪಂಚಿಕ ಬದುಕಿನ ಬಗೆಗಿನ ಭ್ರಮೆ ಅಳಿದ ಮೇಲೆಯೇ ಶಿವ ಸಾಯುಜ್ಯ ಅಂತ 1519ನೇ ಮತ್ತು 1546ನೇ ವಚನಗಳಲ್ಲಿ ಅಂದ್ರೆ ಗುಹೇಶ್ವರನೆಂಬುದು ತಾ ಬಯಲು ಅಂತ ಈ ಎರಡು ವಚನಗಳಲ್ಲಿಯೂ ಬಯಲು ಎಂದರೆ ಪರಶಿವ ಲಿಂಗ ಎಂದೇ ಅರ್ಥವಿದೆ. ಕೊನೆಯದಾಗಿ 1574ನೇ ವಚನವೂ ಸಹ ಪರಶಿವನನ್ನೇ ಬಯಲು ಎಂಬ ಪರಿಕಲ್ಪನೆಯಲ್ಲಿ ಚಿತ್ರಿಸಿದಂತಿದೆ. ಸ್ಫಟಿಕದ ಘಟದಂತೆ ಒಳ ಹೊರಗಿಲ್ಲ ನೋಡ, ಸ್ಫಟಿಕದ ಘಟದಂತೆ ಒಳ ಹೊರಗಿಲ್ಲ ನೋಡ, ವಿಗಡ ಚರಿತ್ರಕ್ಕೆ ಬೆರಗಾದೆನು, ನೋಡುವಡೆ ಕಾಣಬರುತ್ತಿದೆ, ಮುಟ್ಟುವಡೆ ಕೈಗೆ ಸಿಲುಕದು, ಹೊದ್ದುವಡೆ ಸಮೀಪ, ಸಾರಿದಡೆ ಅತ್ತತ್ತ ತೋರುತ್ತಿದೆ, ಆಕಾರ ನಿರಾಕಾರವ ನುಂಗಿ ಬಯಲ ಸಮಾಧಿಯಲ್ಲಿ ಸಿಲುಕಿತ್ತು ನೋಡ, ದರ್ಶನದಿಂದ ಅಮೃತಾಹಾರವಾಯಿತು, ಬೆರೆಸಿದಡೆ ಇನ್ನೆಂತೋ ಗುಹೇಶ್ವರ ಅಂತ 1574ನೆಯ ವಚನ. ಸ್ಫಟಿಕದ ಘಟ ಅಂದ್ರೆ ಈ ಮಡಕೆ ಅಂತೀವಲ್ಲ, ಸ್ಫಟಿಕದ ಘಟಕ್ಕೆ ಒಳಗೆ ಹೊರಗೆ ಎಂಬ ಭೇದವಿರಲು ಸಾಧ್ಯವಿಲ್ಲ. ಎಲ್ಲ ಒಂದೇ ಏಕಾಗಿ ಕಾಣುತ್ತದೆ. ಈ ರೀತಿ ಇರುವ ಪರವಸ್ತು ದರ್ಶನಕ್ಕೂ ಸ್ಪರ್ಶಕ್ಕೂ ನಿಲುಕದುದು. ಕೊನೆಗೂ ಅದರ ಆಕಾರವೇ ಅದರ ನಿರಾಕಾರವ ನುಂಗಿ ಬಯಲ ಸಮಾಧಿಯಲ್ಲಿ ತನ್ನನ್ನು ಸಿಲುಕಿಸಿಕೊಂಡಿತು. ಅದರ ದರ್ಶನದಿಂದ ಅಮೃತಾಹಾರವಾಗಿರಬೇಕಾದರೆ ಅದರೊಡನೆ ಬೆರೆತರೆ ಇನ್ನೆಂಥ ಅನುಭವವಾದೀತೆಂದು ಅಲ್ಲಮ ಪ್ರಭು ಇಲ್ಲಿ ಚಕಿತಗೊಳ್ಳುತ್ತಾರೆ. ಹೀಗೆ ಅಲ್ಲಮರ ವಚನಗಳಲ್ಲಿ ಬಯಲು ಪರಿಕಲ್ಪನೆ ಹೆಚ್ಚಾಗಿ ಪರಶಿವ ಲಿಂಗ ಸೂಚಕವಾಗಿ ಬಂದಿದೆ. ಬಯಲು ರೂಪದ ಬೊಮ್ಮ ಲಿಂಗವನ್ನು ಅರಿಯಲು ಅಂದ್ರೆ ಬೊಮ್ಮನನ್ನು ಅರಿಯಲು, ಬಯಲು ರೂಪದ ಬೊಮ್ಮನನ್ನು ಅರಿಯಲು ಅಥವಾ ಲಿಂಗವನ್ನು ಅರಿಯಲು ಇಷ್ಟಲಿಂಗದ ಕುರುಹು ಬೇಕೆಂದು ಅಂಬಿಗರ ಚೌಡಯ್ಯನಿಗೆ ಉಪದೇಶಿಸುವರು ಪ್ರಭು ಈ ಮುಂದಿನ ವಚನದಲ್ಲಿ. ನೀರೊಳಗೆ ಚಿತ್ರವ ಬರೆದಡೆ ಅದಾರ ಕಣ್ಣಿಗೆ ಕಾಣಬಹುದು, ನೀರೊಳಗೆ ಚಿತ್ರವ ಬರೆದಡೆ ಅದಾರ ಕಣ್ಣಿಗೆ ಕಾಣಬಹುದು, ಒಡಲು ಬರಿಯ ಬಯಲು ಬೊಮ್ಮವ ನುಡಿಬಲ್ಲಿ, ಆ ಬೊಮ್ಮದ ಮಾತೆಲ್ಲಿ ಬಿದ್ದಿತ್ತು, ಅದು ಸಾಕಾರದೊಡಲುಗೊಂಡು ನುಡಿಯಿತ್ತು, ಆ ಉಭಯವ ನರಿದು ಅಡಗುವನ್ನಕ್ಕ ನಮ್ಮ ಗುಹೇಶ್ವರ ಲಿಂಗವೆಂಬ ಕುರುಹು ಬೇಕು ಕಾಣ ಇಲ್ಲೇ ಅಂಬಿಗ ಚೌಡಯ್ಯ ಅಂತೇಳಿ 1307ನೇ ವಚನ. ಈ ವಚನದಲ್ಲಿ ನಿರಾಕಾರವನ್ನರಿಯಲು ಸಾಕಾರದ ಅಗತ್ಯವಿಲ್ಲ ಎಂಬುವವರೆಗೆ ಪ್ರತ್ಯುತ್ತರವಾಗಿ ಸಾಕಾರ ಲಿಂಗದ ಅಗತ್ಯವಿದೆ ಎಂಬ ಉತ್ತರವನ್ನ ಇಲ್ಲಿ ಪ್ರಭು ನೀಡಿದ್ದಾರೆ. ನೀರಲ್ಲಿ ಚಿತ್ರ ಮೂಡಿಸಿದರೆ ಅದಾರ ಕಣ್ಣಿಗೂ ಕಾಣದು, ಬರೀ ಬಯಲ ಬೊಮ್ಮವ ನುಡಿದರೆ ಅಂದ್ರೆ ಬ್ರಹ್ಮವನ್ನ ನುಡಿದರೆ ಆ ಬೊಮ್ಮದ ಮಾತು ಎಲ್ಲಿ ಬಿತ್ತೋ ಅದು ಸಾಕಾರದೊಡಲುಗೊಂಡು ನುಡಿಯಿತ್ತು ಎಂದು ನಿರಾಕಾರ ಬ್ರಹ್ಮವಾದಿಗಳನ್ನು ಲೇವಡಿಸಿರುವರು ಇಲ್ಲಿ ಪ್ರಭು.
ಇನ್ನು 1330ನೇ ವಚನದಲ್ಲಿ ಚೋಳ, ಬಸವಣ್ಣ, ಅಕ್ಕ ಮಹಾದೇವಿ, ಚೀಲಾಳ, ಅಜಗಣ್ಣ ಈ 5 ಕರುಣೆಯುಳ್ಳವರಿಗೆ ಮುಕ್ತಿಯುಂಟು. ಆ 5 ಕಾರುಣ್ಯದ ಪ್ರಸಾದವ ಕೊಂಡು ನಾನು ಬಯಲಾದೆನು ಕಾಣ ಗುಹೇಶ್ವರ ಎಂದು ಹೇಳಿರುವಲ್ಲಿ ಬಯಲು ಅಂದರೆ ಮುಕ್ತಿ ಎಂಬ ಅರ್ಥವಿದೆ. ಇನ್ನೊಂದು ವಚನವನ್ನು ನೋಡಿ. ಸರ್ವಾತ್ಮ ಚೈತನ್ಯವೊಪ್ಪ ಜಂಗಮದ ಪರಿಯ ನೋಡ, ಅಖಂಡ ಬ್ರಹ್ಮದ ಬಯಲೆಲ್ಲ ತಾನಾಗಿ ಸುಳಿಯಲೆಡೆಯಿಲ್ಲದೆ ನಿರ್ಗಮನಿಯಾದಲ್ಲಿ ಒಂದಾಶೆಯೊಳಗಿಲ್ಲದ ಅವಿರಳ ಜ್ಞಾನಿ ಕುರಿತೊಂದಕ್ಕೆ ಸುಳಿವವನಲ್ಲ ಭಕ್ತಿಗಮ್ಯನು. ಭಕ್ತಿಗಮ್ಯನು ಇದು 1553ನೇ ವಚನ. ಇದು ಸರ್ವಾತ್ಮ ಚೈತನ್ಯವಾದ ಜಂಗಮವೇ ಅಖಂಡ ಬ್ರಹ್ಮದ ಬಯಲಾಗಿದೆ, ಅದಕ್ಕೆ ಸುಳಿಯಲೆಡೆಯೇ ಇಲ್ಲ, ಅದು ನಿರ್ಗಮನಿ, ಅದು ಒಂದು ಆಶೆಯೊಳಗಿಲ್ಲದ ಅವಿರಳ ಜ್ಞಾನಿ, ಅವನು ಭಕ್ತಿಗಮ್ಯನು ಅಂದರೆ ಭಕ್ತಿಗೆ ದರ್ಶನ ನೀಡುವಂತವನು. ಹೀಗೆ ಅಲ್ಲಮ ಪ್ರಭುಗಳು ಬಯಲು ಪದಕ್ಕೆ ವಿಭಿನ್ನವಾದ ಅರ್ಥಗಳನ್ನು ಕಟ್ಟಿಕೊಟ್ಟರೂ ಪ್ರಧಾನವಾಗಿ ಅದು ಆ ಪರಶಿವ ಚೇತನವನ್ನು, ಜಂಗಮವನ್ನು, ಲಿಂಗವನ್ನು, ಮುಕ್ತಿಯನ್ನು, ಐಕ್ಯವನ್ನು ಸೂಚಿಸುತ್ತದೆ ಅಂತ ಇಷ್ಟು ಹೇಳ್ತಾ ಈ ಚರ್ಚೆಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.